ಹಲೋ ನಮಸ್ಕಾರ ಎಲ್ಲರಿಗೂ ಎಸ್ ಎ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಗೈಸ್, ನಾವಿಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನಾವು ರೆಸ್ಟೋರೆಂಟ್ ಕಡೆಗೆ ಹೋಗ್ತಾ ಇದ್ದೀವಿ. ನೋಡಿ, ಇದೇ ಡೆಕ್ಕನ್ ಅರಾಲ್ಡ್ ಆಫೀಸು. ನೀವು ನೋಡ್ಬೋದು, ಇಲ್ಲಿ ಡೆಕ್ಕನ್ ಅರಾಲ್ಡ್ ಆಫೀಸ್ ಇದೆ. ಇಲ್ಲಿಂದ ನಾವು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವು ಮುಂದೆ ಮೆಟ್ರೋ ಸ್ಟೇಷನ್ ಒಳಗಡೆಯಿಂದ ಇನ್ನೊಂದು ಕಡೆಗೆ ನಾವು ಕ್ರಾಸ್ ಮಾಡಿಬಿಟ್ಟು ಬಂದಾಗ ಇಲ್ಲಿ ಒಂದು ಬ್ಯೂಟಿಫುಲ್ ಫ್ಲವರ್ಸ್ ಮಾರ್ತಾಯಿದ್ರು. ಸೊ ಇದು ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸೀಸನ್ ಆಗಿದ್ದರಿಂದ ಫ್ಲವರ್ಸ್ ಎಲ್ಲ ಮಾರ್ತಾಯಿದ್ರು. ನೋಡಿ, ನೀವು ಇಲ್ಲಿ ರೋಸಸ್ ಆಗಿರಲಿ, ಎಷ್ಟೊಂದು ಫ್ಲವರ್ಸ್ ಎಲ್ಲ ಬಹಳ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ನಾವು ಒಂದು ರೆಡ್ ಬೊಕೆನ ಪರ್ಚೇಸ್ ಮಾಡಿದ್ವಿ. ಹಾಗೆ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಒಂದು 50 ಮೀಟರ್ಸ್ ಅಥವಾ 25 ಮೀಟರ್ಸ್ ಅಂತಲೇ ತಿಳ್ಕೊಳ್ಳಿ. ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಇದೇ ರೆಸ್ಟೋರೆಂಟ್ ಅದು. ಸೊ ಬನ್ನಿ ಫ್ರೆಂಡ್ಸ್, ನಾವು ರೆಸ್ಟೋರೆಂಟ್ಸ್ ಒಳಗಡೆ ಎಂಟ್ರಿ ಆಗೋಣ. ಸೊ ಎಂಟ್ರೆನ್ಸಲ್ಲೇ ಒಂಥರ ಒಂದು ವೆರಿ ಡೀಸೆಂಟ್ ಆಗಿರೋವಂಥ ವೈಬ್ ಇದು. ಮತ್ತು ಕ್ರಿಸ್ಮಸ್ ನ್ಯೂ ಇಯರ್ದು ಸೆಲೆಬ್ರೇಷನ್ ಆಗಿರೋದ್ರಿಂದ ಫುಲ್ ಎಲ್ಲ ಕ್ರಿಸ್ಮಸ್ ಥೀಮಲ್ಲಿ ಎಲ್ಲ ರೆಸ್ಟೋರೆಂಟ್ನೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಕ್ರಿಸ್ಮಸ್ ಟ್ರೀ ಇದೆ, ಲೈಟಿಂಗ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅದಕ್ಕೆ ರೆಸ್ಟೋರೆಂಟ್ ಬಂದು ಮೆಟಿಯೋ ಅಂತ ಅಂದರೆ ಹೆಸರು. ಸೊ ಏನು ಅಂತಂದರೆ ಇಲ್ಲಿ ಮೆಟ್ರೋ ಏನಿದೆ, ಮೆಟ್ರೋಯಿಂದ ಸ್ವಲ್ಪ ಒಂದು 100 ಮೀಟರ್ಸ್ ಏನೋ ವಾಕಬಲ್ ಡಿಸ್ಟೆನ್ಸು. ನೀವು ಅದು ಡೆಕ್ಕನ್ ಅರಾಲ್ಡು ಅಥವಾ ಮೆಟ್ರೋ ಸ್ಟೇಷನಲ್ಲಿ ಯಾವ್ಯಾವ ಪಾರ್ಕಿಂಗ್ ಇದೆಯೋ ಅಲ್ಲಿ ಬೇಕಾದ್ರೆ ಪಾರ್ಕ್ ಮಾಡ್ಬಿಟ್ಟು ಬರ್ಬೋದು. ಸೊ ನೋಡೋಣ ಬನ್ನಿ. ಫುಡ್ನ ಆಲ್ರೆಡಿ ಆರ್ಡ್ರ್ ಮಾಡಿದ್ದೀವಿ. ಒಂದು ವೆಜ್ ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ, ಒಂದು ಪಾಸ್ತಾ ಆರ್ಡ್ರ್ ಮಾಡಿದ್ದೀವಿ. ಮುಂದೆ ಏನೇನು ಆರ್ಡ್ರ್ ಮಾಡ್ತೀವಿ ಮತ್ತು ಯಾವ್ಯಾವ್ದು ಕೂಲ್ ಡ್ರಿಂಕ್ಸ್ ಅಥವಾ ಕೋಲ್ಡ್ ಕಾಫಿನ ಏನೇನು ತೊಗೊಳ್ತೀವಿ, ಬ್ರೆವರೇಜಸ್ ಅಂತೆಲ್ಲ ಚೆಕ್ ಮಾಡೋಣ ಬನ್ನಿ. ಸೊ ನೋಡಿ ಗೈಸ್, ಇದು ವೈಬ್ ಇರೋದು, ಇದು ಕೆಫೆ ವೈಬ್ ಇರೋದು. ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾವಿದು ತುಂಬ ವರ್ಷದಿಂದ ಬಂದಿದ್ದು, ಭಾಳ ಚೆನ್ನಾಗಿದೆ ಇದು. ನನ್ನ ಮಗ ಮಾತ್ರ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಸೊ ಯಾರೋ ಒಬ್ಬರು ಖುಷಿಯಾಗಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಇದಾಗಿತ್ತು ನಮ್ಮದು ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ದು. ಸೊ ಸ್ಯಾಂಡ್ವಿಚ್ ಮತ್ತು ಅದಕ್ಕೆ ಫ್ರೆಂಚ್ ಫ್ರೈಸ್ ಬಂದಿದೆ. ಸೊ ಸಲಾಡಾಗಿ ಒಂದು ಕುಕುಂಬರ್ನ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಸಾಸ್ ಕೂಡ ಕೊಟ್ಟಿರ್ತಾರೆ ಸೈಡ್ಗೆ. ವಾವ್, ನೋಡಿ ಇಬ್ಬರು ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಕೊಡದೆ ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಇದ್ದಾಗ ನಾವಿಬ್ಬರು ಇಲ್ಲಿ ಬಂದಿದ್ವಿ. ಇವಾಗ ನಮ್ಮ ಚೋಟನ್ನು ಕರ್ಕೊಂಬಂದಿದ್ದೀವಿ. ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಸಖತ್ ಇಷ್ಟ ಅವ್ರಿಗೆ ಫ್ರೈಸ್ ಅಂದರೆ, ಸೌತೆಕಾಯಿ ಅಂದರೆ. ಸೊ ಹೀಸ್ ಎಂಜಾಯಿಂಗ್. ಯಮ್ಮಿ ಯಮ್ಮಿ ಯಮ್ಮಿ. ಹ್ಯಾಪಿ ಅಮ್ಮ, ಹ್ಯಾಪಿ. ಸಕ್ಕತ್ತಾಗಿದೆ. ಒಳಗಡೆ ವೆಜಿಟೇಬಲ್ಸ್ ಹಾಕಿದ್ದಾರೆ, ಪನ್ನೀರ್ ಹಾಕಿದ್ದಾರೆ, ಕ್ಯಾಪ್ಸಿಕಮ್ ಹಾಕಿದ್ದಾರೆ. ನೋಡ್ತಾ ಇರ್ಬೋದು ಫಿಲ್ಲಿಂಗು ಸೂಪರ್ಬ್ ಆಗಿದೆ. ನಾನು ಪ್ರೆಗ್ನೆಂಟ್ ಇದ್ದಾಗ ತಿಂದಿದ್ದೆ ಟೇಸ್ಟು, ಅದು ಬಿಟ್ಟರೆ ಇವತ್ತೇ ತಿಂತಾ ಇರೋದು. ನನಗಂತೂ ಸಕ್ಕತ್ ಇಷ್ಟ ಆಗಿತ್ತು ಅವತ್ತು ತಿಂದಿದ್ದರಿಂದ. ಸೊ ಸೂಪರಾಗಿರುತ್ತೆ. ನೀವು MG ರೋಡ್ ಕಡೆ ಬಂದರೆ ಇದನ್ನು ಟ್ರೈ ಮಾಡಲೇಬೇಕು, ಸೂಪರಾಗಿ. ಸೊ ಒಂದು ಕೋಲ್ಡ್ ಕಾಫಿ ವಿತ್ ಕ್ರೀಮ್ಸ್ನ ಆರ್ಡ್ರ್ ಮಾಡಿದ್ವಿ. ಸೊ ಅದು ಬಂದಿದೆ. ನೋಡಿ, ಇದು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಬಟ್ ಇದು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಐ ರಿಯಲಿ ಲೈಕ್ ಇಟ್. ವಾವ್. ಸೊ ಇಲ್ಲಿ ಇನ್ನೊಂದು ಏನು ವಿಶೇಷ ಅಂತಂದರೆ, ಜಾಸ್ತಿ ಹೊತ್ತು ತೊಗೊಳ್ಳಲ್ಲ. ಯಾವುದೇ ಆರ್ಡರ್ ಮಾಡಿರೋ ಅಂಥ ಐಟಮ್ಸ್ನ ಆದಷ್ಟು ಬೇಗನೆ ಕೊಡ್ತಾ ಇರ್ತಾರೆ ಬ್ಯಾಕ್ ಟು ಬ್ಯಾಕು. ಸೊ ನೋಡಿ, ಇದು ಪಾಸ್ತಾ, ವೈಟ್ ಸಾಸ್ ಪಾಸ್ತಾ ಆಗಿತ್ತು ನಾವು ಆರ್ಡರ್ ಮಾಡಿರೋದು. ಸೊ ಗೈಸ್, ಇದು ವೈಟ್ ಸಾಸ್ ಪಾಸ್ತಾ, ವೆಜ್ ಪಾಸ್ತಾ ತೊಗೊಂಡಿದ್ದೀವಿ. ಸೊ ಇಟ್ ಈಸ್ ರಿಯಲಿ ಗುಡ್, ಆಯಿತಾ. ಸೊ ನೀವು ಯಾವಾಗಾರ ಫ್ರೆಂಡ್ಸ್ ಆಗಿರಲಿ, ಯಾರು ಹ್ಯಾಂಗ್ಔಟ್ ಮಾಡಬೇಕು ಅಂತಂದರೆ ಬೆಸ್ಟ್ ಜಾಗ. ಕಪಲ್ಸ್ ಆಗಿರಲಿ, ಯಾರು ಕಪಲ್ಸ್ ಆಗಿರಲಿ ಅಥವಾ
ವರ್ಕ್ ಮಾಡಬೇಕಾಗಿರ್ಬೇಕು, ಪೀಸ್ ಆಫ್ ಮೈಂಡಲ್ಲಿ ಒಳ್ಳೆ ವೈಬಲ್ಲಿ ಇರಲಿ. ಇಫ್ ಯು ವಾಂಟ್ ಟು ಕಮ್ ಆ್ಯಂಡ್ ಈಟ್ ಸಮಥಿಂಗ್, ದಿಸ್ ಇಸ್ ರಿಯಲಿ ಅ ಬೆಸ್ಟ್ ಚಾಯ್ಸ್ ಐ ಕ್ಯಾನ್ ಸೇ. ಸೊ ಬನ್ನಿ, ಒಂಚೂರು ಟ್ರೈ ಮಾಡಿ, ಭಾಳ ಚೆನ್ನಾಗಿದೆ ಮತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ರೆಸ್ಟೋರೆಂಟ್ ನಮ್ಮದು ಒಂದು ಜರ್ನಿ. ಚೆನ್ನಾಗಿತ್ತು, ಎಲ್ಲ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು, ನಾವು ತುಂಬ ಎಂಜಾಯ್ ಮಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬಾಯ್.